ತಾರಕಕ್ಕೆ ಏರಿದ ಬಿಡದಿ ಟೌನ್ಶಿಪ್ನ ಹೋರಾಟ. ಡಿಕೆ ವರ್ಸಸ್ ಎಚ್ಡಿಕೆ ನಡುವೆ ಶುರುವಾಗುತ್ತಾ ಕಾನೂನು ಸಮರ. ರೈತರ ಪರ ಕಾನೂನು ಹೋರಾಟಕ್ಕೆ ಕುಮಾರಸ್ವಾಮಿ ಬೆಂಬಲ. ರೈತರ ವಿರೋಧದ ನಡುವೆಯೂ ಬಿಡದಿ ಟೌನ್ಶಿಪ್ಗೆ ಅಂತಿಮ ಅಧಿಸೂಚನೆ. ಸರ್ಕಾರದ ನಡೆಯ ವಿರುದ್ಧ ನಿಖಿಲ್ ಕಿಡಿ 3 ಗ್ರಾಮಗಳಿಗಿಂದು ಭೇಟಿ ಕೊಟ್ಟು ಪರಿಶೀಲನೆ. ಕುಮಾರ್ ಸಂಪುಟ ಸೇರಲು ಬಸವರಾಜ್ ಶಿವಗಂಗಾ ಕಸರತ್ತು. ಸಿಎಂ ಆದ ದಿನದಿಂದಲೂ ಬೆಂಗಳೂರಿನಲ್ಲಿ ಮೊಕ್ಕಾಂ. ಸಚಿವ ಸ್ಥಾನ ಪಡೆದು ಜಿಲ್ಲೆಗೆ ಕಾಲಿಡಲು ಪಣ. ಇರಾನ್ ಜೊತೆಗಿನ ಅಮೆರಿಕ ಯುದ್ಧ ಇವತ್ತು ಅಂತ್ಯಾನ. ಡೀಲ್ಗೆ ಸಹಿ ಎಂದಿರುವ ಡೊನಾಲ್ಡ್ ಟ್ರಂಪ್. ಎಲ್ಲರಿಗೂ ಹಾರ್ಮುಜ್ ಜಲಸಂಧಿ ಓಪನ್ ಅಂದ ಅಮೆರಿಕ ಅಧ್ಯಕ್ಷ. ಇರಾನ್ ಒಪ್ಪಂದಕ್ಕೆ ಒಪ್ಪದೇ ಇದ್ರೆ ಕೊನೆಯ ಅಸ್ತ್ರ ಬಳಸಬೇಕಾಗತ್ತೆ. ಮತ್ತೊಮ್ಮೆ ಅದನ್ನ ಅಮೆರಿಕ ಬಳಸೋ ಪರಿಸ್ಥಿತಿ ಬರೋದಿಲ್ಲ ಎಂದು ನಂಬಿದ್ದೇನೆ ಎಂದ ಟ್ರಂಪ್. ಇದು ಅಣ್ವಸ್ತ್ರ ಬಳಕೆಯ ಎಚ್ಚರಿಕೆಯ. ಮೋದಿ ಟ್ರಂಪ್ ಭೇಟಿಗೆ ವೇದಿಕೆ ಸಿದ್ಧ. ಜೂನ್ 17ರ G7 ಶೃಂಗಸಭೆಯ ವೇಳೆ ದ್ವಿಪಕ್ಷೀಯ ಸಭೆ. ಓಮನ್ ತೀರದಲ್ಲಿ 3 ಭಾರತೀಯರ ಸಾವಿನ ನಡುವೆ ಮಹತ್ವ ಪಡೆದ ಭೇಟಿ. ಬೆಲೆ ಏರಿಕೆ ಬರೆಯಲ್ಲಿ ಬೇಯುತ್ತಿರುವ ಜನರಿಗೆ ಮತ್ತೊಂದು ಶಾಕ್. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬಳಿಕ ಅಕ್ಕಿ ಬೆಲೆಯೂ ಹೆಚ್ಚಳ. ಪ್ರತಿ ಕೆಜಿಗೆ 6 ರಿಂದ 10 ರೂಪಾಯಿ ಏರಿಕೆ. ಬೆಂಗಳೂರಿನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟದ ಹಾದಿ. ನಟ ಪ್ರಕಾಶ್ ರಾಜ್ ಕೂಡ ಸಾಥ್. ಸರ್ಕಾರಿ ಅಧಿಕಾರಿಗೆ ರೈತನಿಂದ ಚಪ್ಪಲಿಯಲ್ಲಿ ಥಳಿತ. ಹಲ್ಲೆ ನಡೆಸಿದ ರೈತ ಬಸಪ್ಪ ದೊಡ್ಡಮನಿ ವಿರುದ್ಧ ಪ್ರಕರಣ ದಾಖಲು. ರಕ್ಷಣೆ ನೀಡುವಂತೆ ಎಫ್ಐಆರ್ನಲ್ಲಿ ಉಲ್ಲೇಖ. ಕಲುಷಿತ ಆಹಾರ ಸೇವನೆ. ಬೆಳಗಾವಿ ತಾಲೂಕಿನ ಮಚ್ಚೆ ಹಾಸ್ಟೆಲ್ನ 30 ವಿದ್ಯಾರ್ಥಿಗಳು ಅಸ್ವಸ್ಥ. ವಾರ್ಡನ್ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ. ಬೆಂಗಳೂರಿನಲ್ಲಿ 16 ವರ್ಷದ ಸುಬ್ರಹ್ಮಣಿ ನಾಪತ್ತೆ. ಕಳೆದ 3 ತಿಂಗಳಿನಿಂದ ಪೊಲೀಸರಿಗೆ ಸವಾಲಾದ ಪ್ರಕರಣ. ಹಲವು ಅನುಮಾನ, ತನಿಖೆ ಚುರುಕು. ಜಮೀನು ವಿವಾದಕ್ಕೆ ಮನೆ ಮೇಲೆ ಕಲ್ಲುಗಳಿಂದ ದಾಳಿ. ರಾಯಚೂರಿನ ಅಂಬೇಡ್ಕರ್ ನಗರದ ಸತ್ಯನಾರಾಯಣ ಕುಟುಂಬದ ಮೇಲೆ ಅಟ್ಯಾಕ್. ದಾಖಲೆಗಳಿದ್ದ ಫೈಲ್ ಕಳ್ಳತನ ಅಂತ ದೂರು. ಶೆಡ್ನಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹ. 180 ಬ್ಯಾಗ್ಗಳಲ್ಲಿದ್ದ 182.4 ಕ್ವಿಂಟಾಲ್ ಅಕ್ಕಿ ವಶ. ಚಿತ್ರದುರ್ಗ ನಗರ ಠಾಣೆಯಲ್ಲಿ ಎಫ್ಐಆರ್. ರಾತ್ರಿ ಇಡೀ ಸುರಿದ ಮಳೆಗೆ ಸೃಷ್ಟಿಯಾದ ಜಲಪಾತ. ಗುಡಿಬಂಡೆಯ ಸುರಸದ್ಮಗಿರಿ ಬೆಟ್ಟದಲ್ಲಿ ಫಾಲ್ಸ್ ಪ್ರತ್ಯಕ್ಷ. ಹಾಲಿನಂತಹ ಜಲಪಾತ ನೋಡಿ ಕಣ್ತುಂಬಿಕೊಂಡ ಜನ. ಕಲಬುರಗಿಯಲ್ಲಿ ನಕಲಿ ರಸಗೊಬ್ಬರ ಮಾರಾಟ ಹಾವಳಿ. ಮಣ್ಣು ಹಾಗೂ ಮರಳು ಮಿಶ್ರಿತ ಡಿಎಪಿ ರಸಗೊಬ್ಬರ ವಿತರಣೆ ಆರೋಪ. ಫರ್ಟಿಲೈಸರ್ ಅಂಗಡಿ ಮಾಲೀಕರಿಂದ ರೈತರಿಗೆ ಮೋಸ. ಕ್ರಮಕ್ಕೆ ಆಗ್ರಹ. ಬಂಧಿಸಿ ಕರೆತರುವ ವೇಳೆ ಪೊಲೀಸರ ಮೇಲೆ ಹಲ್ಲೆ. ಶಿವಮೊಗ್ಗದಲ್ಲಿ ರೌಡಿ ಶೀಟರ್ ಹನುಮಂತು ಅಲಿಯಾಸ್ ಮಧು ಕಾಲಿಗೆ ಗುಂಡೇಟು. ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ. ಸ್ವಚ್ಛ ಬೆಂಗಳೂರಿಗಾಗಿ ಜಿಬಿಎ ಹೊಸ ಟಾಸ್ಕ್. 1 ವಾರಕ್ಕೆ 2.5 ಕಿಲೋಮೀಟರ್ ಉದ್ದದ ಪಾದಚಾರಿ ಮಾರ್ಗ ಸರಿಪಡಿಸಲು ಪ್ಲಾನ್. ಮೊದಲು ಪಶ್ಚಿಮ ನಗರ ಪಾಲಿಕೆಯಲ್ಲಿ ಫುಟ್ಪಾತ್ಗೆ ಆಪರೇಷನ್. ಬೆಳ್ಳಂದೂರಿನಲ್ಲಿ ಪ್ರಿಯತಮನಿಂದ ಪ್ರೇಯಸಿಯ ಹತ್ಯೆ. ಸಿಕ್ಕಿಂ ಮೂಲದ 22 ವರ್ಷದ ಐಪಿ ಹಂಗ್ಮಾ ಕೊಲೆಗೈದ ಪುರ್ಬಾಲೇಪ್ಸಾ. ಬೇರೆ ಸಂಬಂಧದ ಶಂಕೆಯ ಹಿನ್ನೆಲೆ ಕೊಲೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.